ಬಹಳ ಇತಿಹಾಸ ಹೊಂದಿರೋ ಕ್ಷೇತ್ರ ಇದು. ಒಂದ್ಸಲಿ ನಾನು ಅಶೋಕ ಶಿಲಾಶಾಸನದ ಬಗ್ಗೆಯೂ ಕೂಡ ಅಲ್ಲೊಂದು ಭೇಟಿ ಮಾಡಿ ಪ್ರತಿಯೊಂದು ಅರ್ಥ ಮಾಡಿಕೊಂಡು ನಮಗೆ ಮಸ್ಕಿನಲ್ಲೂ ಕೂಡ ಭಾಳ ಒಂದು ಹೊಸ ಇತಿಹಾಸದ ವಿಚಾರಗಳು ಹೊರಗೆ ಬರ್ತಾ ಇದೆ ಅಂತಲೂ ನಾನು ಓದಿದ್ದೆ. ಸೊ ಈ ವಿಚಾರದಲ್ಲಿ ಇಂಥ ಐತಿಹಾಸಿಕ ತಾಲೂಕು ಮಸ್ಕಿನಲ್ಲಿ ನಾವು ಕೂಡ ಇಲ್ಲಿ 2-3 ಸರಿ ಬಂದು ನಾವು ಜನರ ಹತ್ರ ಡಿಸ್ಕಷನ್ ಮಾಡಿ ನಾವು ಒಂದು ಕರ್ನಾಟಕದ ಏಳಿಗೆಗೋಸ್ಕರ ಒಂದು ಸಂವಿಧಾನ ರೀತಿಯಲ್ಲಿ ಬೆಳವಣಿಗೆಗೋಸ್ಕರ ಏನೇನು ಮಾಡ್ಬೋದು ಅಂತ ಸಂವಾದ ಮತ್ತು ಸಮಾನತೆ ಸಭೆಗಳು ಮಾಡ್ಕೊಂಡು ಬರ್ತಾ ಇದ್ದೀವಿ. ಇವತ್ತು ನಮ್ಮ ರಾಜಕೀಯ ಮುನ್ನೋಟ ಸಭೆ. ಈ ರಾಜಕೀಯ ಮುನ್ನೋಟ ಸಭೆಯಲ್ಲಾಗಲೇ ಇವಾಗಲೇ ನಾವು ರಾಯಚೂರು, ನಾವು ಬೇರೆ ಬೇರೆ ಕ್ಷೇತ್ರದ ದೇವದುರ್ಗ, ಲಿಂಗಸೂರು ಮುಗಿಸ್ಕೊಂಡ್ಬಂದಿದ್ದೀವಿ. ಇವಾಗ ನಾವು ಮಸ್ಕಿನಲ್ಲಿ ನೆಕ್ಸ್ಟ್ ನಾವು ಸಿಂಧನೂರು ಹೊರಟಿದ್ದೀವಿ. ಇಲ್ಲೇನು ನಾವು ಯಾರ ಹತ್ರ ನಾವು ವಿಚಾರ ಚರ್ಚೆ ಮಾಡ್ತಾ ಇದ್ದೀವಿ ಅಂದರೆ ಯಾರೋ ಹೋರಾಟಗಾರರು, ಜನಪರ ಕಾಳಜಿ ಇರೋರು, ವಿಚಾರವಂತರು, ಬುದ್ಧಿಜೀವಿಗಳು, ಸಾಹಿತಿಗಳು, ಯಾರೋ ಒಂದು ರೀತಿ ನಿಸ್ವಾರ್ಥವಾಗಿ ಮಸ್ಕಿಗಾಗಿರ್ಬೋದು, ರಾಯಚೂರು ಜಿಲ್ಲೆಗಾಗಿರ್ಬೋದು, ಕರ್ನಾಟಕ ಶ್ರಮಿಸಿರೋರು ಅವರಿಂದ ವಿಚಾರ ಪಡೆದು ನಾವು ಹೆಂಗೆ ಒಂದು ನಿಜವಾದ ಸಂವಿಧಾನದ ವಿಚಾರ, ಒಂದು ಸಮಾಜ ಹೆಂಗೆ ನಿರ್ಮಾಣ ಮಾಡ್ಬೋದು ಅಂತ ಚರ್ಚೆ ಮಾಡ್ಕೊಂಡು ಬರ್ತಾ ಇದ್ದೀವಿ. ಸೊ ಈ ದಿಕ್ಕಿನಲ್ಲಿ ನಮ್ಮ ಉದ್ದೇಶ ಏನಂದರೆ ಇವಾಗ ನಮಗೆ ನಾವೇ ಬೆಳ್ಕೊಳ್ಳೋದಲ್ಲ, ಮುಂದಿನ ತಲೆಮಾರುಗಳಿಗೆ ನಮಗಾಗಿರೋ ಅನ್ಯಾಯಗಳು ಹೆಂಗೆ ಆಗದೇ ಇರ್ಬೋದು, ಮತ್ತು ನಾವೇನು ಒಂದು ಬಲಿಷ್ಠವಾದ ಒಂದು ರಾಜಕೀಯ ಶಕ್ತಿ ಅಥವಾ ಯಾವುದೋ ಒಂದು ಪರಿವರ್ತನೆಯ ಶಕ್ತಿ ನಾವು ಹೆಂಗೆ ರೂಪಿಸ್ಬೋದು ಅನ್ನೋ ರೀತಿಯಲ್ಲಿ ಚರ್ಚೆ ಮಾಡ್ಕೊಂಡು ಬಂದಿದ್ದೀವಿ. ನನಗೂ ಒಳ್ಳೆಯ ಪ್ರಶ್ನೆಗಳು ಬಂತು, ಒಳ್ಳೆಯ ವಿಚಾರನೂ ಕಲ್ತಿದ್ವಿ. ಸೊ ನನಗೆ ಇವತ್ತು ಎಲ್ಲ ಹೋರಾಟಗಾರರು, ವಿಚಾರವಂತರ ಜೊತೆ ಮಸ್ಕಿನಲ್ಲಿ ಒಂದು ಈ ರಾಜಕೀಯ ಮುನ್ನೋಟ ಸಭೆಯಲ್ಲಿ ಭಾಗವಹಿಸಿದ್ರೆ ಭಾಳ ಸಂತೋಷ. ಸರ್, ಈ 3,000 ಪಕ್ಷಗಳಿದ್ದಾವೆ. 3,000 ಪಕ್ಷಗಳು ರಿಜಿಸ್ಟರ್ ಆಗಿದ್ದಾವೆ ಎಲೆಕ್ಷನ್ ಕಮಿಷನಲ್ಲಿ. ಆದರೆ ನಮ್ಮ ಕಣ್ಣಲ್ಲಿ ನಾವೆಲ್ಲ ಯಾರೋ ಒಂದು ಸಮಾನತಾವಾದಿಗಳು ಅಂತ ನಾವು ಗುರುತಿಸ್ಕೊತೀವಿ, ಸಮಾಜಕ್ಕೆ ಪರಿಕಲ್ಪನೆಯನ್ನು ಗುರುತಿಸ್ತೀವಿ. ಈ 3,000 ಪಕ್ಷಗಳು ಯಾರೂ ಕೂಡ ನಿಜವಾದ ಸಂವಿಧಾನದ ಮೂಲ ಆಶಯಗಳು ಎತ್ತಿರ್ತಾ ಇದೆ. ನಮಗೆ 3,000 ಪಕ್ಷಗಳು ಬೇರೆ ಬೇರೆ ರೀತಿಯಲ್ಲಿ ಸಂವಿಧಾನ ಜೈವಿಂದ ತೆಗಿತಾರೆ. ಕೆಲವರು ಸಂವಿಧಾನ ಒಂದು ರೀತಿ ಜಾಥಾ ಮಾಡಿ ಕಂಠಪಾಠ ಮಾಡ್ತಾರೆ ಸಂವಿಧಾನ ಪೀಠಕ್ಕೆ, ಕೆಲವರು ಸಂವಿಧಾನ ಬಂದರೆ ತಲೆಬಾಗ್ತಾರೆ. ಆದರೆ ಬೇರೆ ಬೇರೆ ರೀತಿ ಈ ಸಂವಿಧಾನದ ಬಗ್ಗೆ ನಮಗೆ ಒಂದು ರೀತಿ ನಾವು ಸಂವಿಧಾನ ಪರ ಅಂತ ತೋರಿಸ್ಕೊತಾರೆ. ಆದರೆ ನಿಜವಾಗ್ಲೂ ಇವ್ರು ಯಾರು ಕೂಡ ಸಂವಿಧಾನದ ಮೂಲ ಆಶಯಗಳು, ಆ ಮೂಲ ಉದ್ದೇಶ, ಆ ಮೂಲ ತತ್ವನೂ ಯಾರೂ ಕೂಡ ಎತ್ತಿಡಿತಾ ಇಲ್ಲ. ಮೂಲ ತತ್ವ ಏನು, ಮೂಲ ಆಶಯ ಏನು, ಮೂಲ ಸಿದ್ಧಾಂತ ಏನು? ನಮ್ಮ ಪ್ರಕಾರ ಅದೊಂದು ಸಮಾಜ. ಸೊ ಆ ಸಮಾನತೆಯ ಸಮಾಜ, ಜಾತಿ, ಲಿಂಗ, ವರ್ಗ, ಭಾಷೆ, ಉದ್ಯೋಗ, ಸಾಂಸ್ಕೃತಿಕ, ಶಿಕ್ಷಣ, ಆರೋಗ್ಯ, ಕ್ರೀಡೆ, ಭೌಗೋಳಿಕ ಎಲ್ಲ ರೀತಿ ನ್ಯಾಯ, ಒಂದು ಸಮಾಜ ಕಟ್ಟೋದು, ಆ ದಿಕ್ಕನ್ನ ನಾವು ಕೆಲಸ ಮಾಡಬೇಕು. ನಮಗಿವತ್ತು ಯಾವುದಾದ್ರೂ ಒಂದು ಪಕ್ಷ 3,000ರಲ್ಲಿ ಸಮಾಜಕ್ಕೋಸ್ಕರ ಕೆಲಸ ಮಾಡ್ತಾ ಇದ್ದರೆ ನಾವು ಆ ಪಕ್ಷ ಜೊತೆ ಸೇರ್ಕೊಳ್ಳೋಕೆ ಒಬ್ಬ ಕಾರ್ಯಕರ್ತರಾಗಿ ನಾನು ತಯಾರಿದ್ದೀನಿ. ಆದರೆ ಯಾರೂ ಕೆಲಸ ಮಾಡ್ತಿದ್ದಿರೋದ್ರಿಂದ ನಾವು ನಿಜವಾಗ್ಲೂ ನಮ್ಮ ಕರ್ನಾಟಕನ ಒಂದು ರೀತಿ ಸಂವಿಧಾನ ಹೇಳೋ ರೀತಿಯಲ್ಲಿ ಬೆಳೆಸಬೇಕು ಆಗಿರೋ ಒಂದು ಅನಿವಾರ್ಯತೆ, ಅಗತ್ಯ, ಒಂದು ರೀತಿ ಜವಾಬ್ದಾರಿ ಇರೋದ್ರಿಂದ ನಾವು ಒಂದು ರಾಜಕೀಯ ಪಕ್ಷದ ರೀತಿ ನಾವು ಕಟ್ತಾ ಬರಬೇಕು. ಬಟ್ ನಮಗೆ ಆ ವ್ಯಕ್ತಿ, ಆ ಪಕ್ಷಗಳಿರೋ ವ್ಯಕ್ತಿ ಮೇಲೆ ನಮಗೇನು ತಕರಾರಿಲ್ಲ. ಅವರ ಒಂದು ಒತ್ತಡಗಳಿಂದ ಅವ್ರ ಬಹುಶಃ ಅಥವಾ ಇಚ್ಛಾಶಕ್ತಿಯ ಕೊರತೆನೋ, ಧೈರ್ಯದ ವಿಚಾರದ ಕೊರತೆನೋ, ಬೇರೆ ಬೇರೆ ಕಾರಣಗಳು ಕೆಲಸ ಆಗ್ತಾಯಿಲ್ಲ. ಬಟ್ ಈ ಪಕ್ಷಗಳ ಸಿದ್ಧಾಂತಗಳನ್ನು ನಾವು ಯಾವುದೇ ಕಾರಣಕ್ಕೂ ಒಪ್ಪಲ್ಲ. ಈ ಪಕ್ಷಗಳು ಕೆಲವೊಂದು ಮನುವಾದಿ ಪಕ್ಷಗಳು ವೈಯಕ್ತಿಕ ಬೇಳೆ ಬೇಯಿಸ್ಕೊಳ್ಳೋಕ್ಕೆ ಅವ್ರು ಮಾಡ್ತಾ ಇದ್ದಾರೆ. ಹಿಂದುತ್ವ ಅವ್ರದ್ದು ಒಂದು ಕೋಮು ಸಿದ್ಧಾಂತ, ಕಮ್ಯುನಿಸ್ಟು ಅವರ ಒಂದು ಎಡಪಂಥಿ, ಇವರು ಯಾರು ನಮ್ಮ ಸತ್ಯ ಅಲ್ಲ. ನಮ್ಮ ಕಣ್ಣಲ್ಲಿ ನಿಜವಾಗ್ಲೂ ಕರ್ನಾಟಕ ಮತ್ತು ಭಾರತ ಬೆಳೆಸಬೇಕು ಅಂದರೆ ಅಂಬೇಡ್ಕರ್, ಪೆರಿಯಾರ್, ಕಾಂಶಿರಾಮನ ಸತ್ಯ ಪಂಥ, ಎಡಪಂಥ ಅಲ್ಲ, ಬಲಪಂಥ ಅಲ್ಲ, ಮಧ್ಯಪಂಥ ಅಲ್ಲ, ನಮ್ಮದೇ ಆದ ಸತ್ಯ ಪಂಥದ ಮುಖಾಂತರ ನಾವು ಸಂವಿಧಾನ ಎತ್ತಿ ಹಿಡಿಬೇಕು ಅಂತ ಹೇಳಿದ್ವಿ. ಈಗ ಕಟ್ಟುವ ಉದ್ದೇಶ ಯಾವ ರೀತಿಯಲ್ಲಿ ಸಿದ್ಧಾಂತದ ಬಲದ ಮೇಲೆ. ಇವತ್ತು ತೋಳ ಬಲದಿಂದ ಸಮಸ್ಯೆ ಆಗ್ತಾ ಇದೆ ಹೊರತು ಅದರಿಂದ ನಾವು ನಿಜ ಸಂವಿಧಾನ ಎತ್ತಿಡ್ತಾ ಇಲ್ಲ. ಇವತ್ತು ಕುಟುಂಬ ರಾಜಕೀಯದಿಂದ, ರಾಜಕೀಯ ಹಿನ್ನೆಲೆ ಇರೋರು ಏನೇನು ಅವರ ವೈಯಕ್ತಿಕ ಬೇಳೆ ಬೇಯಿಸ್ಕೊಳ್ತಾ ಇದ್ದಾರೆ, ಅವರಿಂದ ಇಡೀ ಸಮಾಜ, ಅವರಿಂದ ಯಾವ ನಂಬಿಕೆ ಕಳ್ಕೊಂಡ್ಬಿಟ್ಟಿದ್ದಾರೆ. ಅವರಿಂದ ಏನು ಸಾಧ್ಯ ಉಂಟು ಅಂತ ಹೇಳಲ್ಲ. ಹಣ ಬಲ ಒಂದು ಮಟ್ಟಿಗೆ ಬೇಕಾಗುತ್ತೆ. ಇವಾಗ ಹಣ ಇರೋರು ಮಾತ್ರ ಬೆಳೀತಾ ಇದ್ರು, ಅವ್ರ ಮಕ್ಕಳು ಮೊಮ್ಮಕ್ಕಳೇ ಬೆಳೀತಾ ಇದ್ದಾರೆ. ಅಂಥ ಸಮಾಜ ಅಲ್ಲ. ಓಡಾಡೋಕ್ಕೆ, ಪ್ರಚಾರ ಮಾಡೋಕ್ಕೆ, ಸೇವೆ ಮಾಡೋಕ್ಕೆ, ಜನಕ್ಕೆ ತಲುಪೋಕ್ಕೆ ಒಂದು ಮಟ್ಟಕ್ಕೆ ನಮಗೆ ಹಣ ಬೇಕಾಗುತ್ತೆ. ಅದು ಎರಡು ಮಾತಿಲ್ಲ. ಏನೇ ಎಲೆಕ್ಷನ್ ರಿಕ್ವೈರ್ಮೆಂಟ್ಸು, ಗೈಡ್ಲೈನ್ಸ್ ಅಡಿಯಲ್ಲಿ ಇದ್ದರೆ ಅದು ಕೆಲಸ ಮಾಡ್ಬೋದು. ಬಟ್ ಇವತ್ತಿನ ದಿನ ಭಾಳ ಒಂದು 100,000 ಕೋಟಿ 1,000 ಕೋಟಿ ದುಡ್ಡಿದೆ ಅಂದರೆ ಹೆಂಗೆ ಬಂತು ಆ ದುಡ್ಡು? ಎಲ್ಲಿಂದ ಬಂತು ಆ ದುಡ್ಡು? ಏನು ನಮ್ಮ ಕೂಲಿ ಕಾರ್ಮಿಕ, ನಮ್ಮ ರೈತರಿಗೆ ಆ ದುಡ್ಡು ಇದೆಯಾ? ನಮ್ಮ ಚರಂಡಿ ಕಾರ್ಮಿಕ, ನಮ್ಮ ಒಂದು ದಿನನಿತ್ಯ ಫ್ಯಾಕ್ಟ್ರಿ ವರ್ಕರ್ಗೆ ಆ ರೀತಿ, ಚಾಲಕರಿಗೆ ಆ ರೀತಿ ದುಡ್ಡಿದೆಯಾ? ಒಂದು ಗಾದೆ ಮಾತಿದೆ ಅಮೆರಿಕದಲ್ಲಿ, ಏನು ಹೇಳ್ತಾರೆ ಅಂದರೆ, ಎಲ್ಲಿ ಜಾಸ್ತಿ ಸಂಪತ್ತಿದೆಯೋ ಅಲ್ಲಿ ಜಾಸ್ತಿ ಅಪರಾಧ ಇರುತ್ತೆ. ಸೊ ಇವತ್ತು 100,000 ಕೋಟಿ 1,000 ಕೋಟಿ ನಿಮ್ಮ ಹತ್ರ ಇದೆ ಅಂದರೆ ಬೇರೆ ಬೇರೆ ರೀತಿಯಲ್ಲಿ ಮಾಡಬಾರದಾಗಿರುತ್ತೆ. ಯಾರೋ ಮಾಡಿರ್ತಾರೆ, ಆ ರೀತಿಯಲ್ಲಿ ನಡೀತಾ ಇದೆ. ಅಂಥ ಸಮಾಜ ನಮಗೆ ಬೇಡ. ನಮಗೆ ಎಂಥ ಸಮಾಜ ಬೇಕು ಅಂದರೆ ಎಲ್ಲರೂ ಸರಿ ಸಮಾನದ ಸಮಾಜ, ಅದು ಆರ್ಥಿಕ ಸಮಾನತೆಯೂ ಬೇಕು. ಸೊ ಆರ್ಥಿಕ ಸಮಾನತೆ ಬಂದರೆ ನಮಗೆ ಖಂಡಿತ ಮಸ್ಕಿಯಿಂದ ಭಾಳ ಜನ ಕಾಳಜಿ ಇರೋರು ಇದ್ದಾರೆ, ಜನಪರವಾಗಿ ಕೆಲಸ ಮಾಡೋರು ಇರ್ತಾರೆ. ಅವ್ರಿಗೆ ಶಕ್ತಿ ತುಂಬಿಸೋಣ. ನಾವೆಲ್ಲ ಚಳುವಳಿಗಳು ಒಗ್ಗಟ್ಟಾದರೆ, ಹೋರಾಟಗಾರರು ಒಗ್ಗಟ್ಟಾದರೆ ಭಾಳ ಶಕ್ತಿ ಇದೆ. ಸಿದ್ಧಾಂತ ವಿಚಾರದ ಶಕ್ತಿಗಿಂತ ಯಾವ ಶಕ್ತಿನೂ ವಿಚಾರ ಅದಕ್ಕಿಂತ ಮೀರಿದ್ದಲ್ಲ. ಸೊ ಆ ವಿಚಾರದ ಶಕ್ತಿಯಿಂದಲೇ ನಮ್ಮ ದೇಶ ಕಟ್ಟಿರೋದು. ಆ ವಿಚಾರದ ಶಕ್ತಿನ ಕರ್ನಾಟಕದ ಮುಖಾಂತರ, ಸಿದ್ಧಾಂತದ ಶಕ್ತಿ ಮುಖಾಂತರ ನಾವು ಕಟ್ಟಿದ್ರೆ ಯಾವ ತೋಳು ಬಲ ಬರಲ್ಲ, ಯಾವ ಒಂದು ರಾಜಕೀಯ ಹಿನ್ನೆಲೆ ಬಲ ಬರಲ್ಲ, ಯಾವ
ದುಡ್ಡಿನ ಬಲನೂ ಬರ್ತದೆ. ನಿಜವಾದ ಸಿದ್ಧಾಂತನೇ ಬೇಕಾಗಿರೋದು. ಆ ಸ್ಪಷ್ಟತೆ ನಮಗೆ ಅನೇಕ ವಿಚಾರವಂತರಲ್ಲಿದೆ. ಅದನ್ನು ನಾವು ಜನರ ಮುಂದೆ ಇಟ್ಟು ನಾವು ಕಟ್ತಾ ಬರ್ತೀವಿ. ಯುವಕರು ಗಟ್ಟಿಯಾಗಿ ನಮ್ಮ ಜೊತೆ ನಿಂತ್ಕೊಂತ ಭರವಸೆ ಇದೆ. ಸಮಾಜ ನಿಮ್ಗೆ ಸರಿ ಅನ್ಸಿದ್ರೆ ಬನ್ನಿ. ಸಮಾಜ ಬೇಡ, ನನಗೆ ಅಸಮಾನತೆಯ ಪಕ್ಷಗಳು ಬೇಕು, ಈ ರೀತಿ ವ್ಯವಸ್ಥೆಯಲ್ಲಿ ಮಾಡಬಾರದು ಆಗ್ತಾ ಇರೋದು ಒಪ್ತೀನಿ ಅಂದರೆ ನೀವು ಆ ಕಡೆ ಸೇರ್ಕೊಳ್ಳಿ. ಬಟ್ ನೀವು ನಿಜವಾಗ್ಲೂ ಒಂದು ಉತ್ತಮ ಸಮಾಜ ಬೇಕು ಅಂದರೆ ನಮ್ಮ ಜೊತೆ ಗಟ್ಟಿಯಾಗಿ ನಿಂತ್ಕೊಳ್ಳಿ. ನಾವು ಕಟ್ತಾ ಬರೋಣ. ಒಂದು ಕಡ್ಡಿ ಅಂದರೆ ಮುರಿಬೋದು, 100 ಕಡ್ಡಿ ಮಸ್ಕಿನಲ್ಲಿ ಅಂದರೆ ಮುರಿಯೋಕ್ಕಾಗಲ್ಲ. ನಾವಲ್ಲ ಅನ್ನೋದು ಇವತ್ತಿನ ದಿನ ಎಲೆಕ್ಷನ್ ಕಮಿಷನ್ ತರ್ತಾ ಇದೆ. ನಮಗೆ ರಿವಿಷನ್ ಅನ್ನೋದು ಬೇಕು. ಆ ರಿವಿಷನ್ ಅನ್ನೋದು ಎಷ್ಟು ಮಟ್ಟಿಗೆ ನಮಗೆ ಅದು ಒಂದು ರೀತಿ ಚರ್ಚೆಗಳು ಆಗ್ತಾ ಇದೆ. ನಮಗೆ ರಿವಿಷನ್ ಅನ್ನೋದು ಇವತ್ತು ನಮಗೆ ಬೇರೆ ಬೇರೆ ರೀತಿಯಲ್ಲಿ ವೋಟ್ ಚೋರಿ ಅನ್ನೋದು ಏನೇನು ಸಮಸ್ಯೆಗಳಿದೆ. ಕೆಲವರು ಬೇರೆ ಬೇರೆ ಕಡೆ ನಮಗೆ 3-4 ಕಡೆಯೂ ಕೂಡ ರಿಜಿಸ್ಟರ್ ಆಗಿದ್ದಾರೆ ಅಂತ ಹೇಳಿದ್ರೆ ಎಲ್ಲ ರೀತಿಯಲ್ಲೂ ಒಂದು ರೀತಿ ಒಂದು ಪಾರದರ್ಶಕವಾಗಿ ನಮ್ಗೆ ಯಾವ ಸಮಸ್ಯೆ ಇದೆ ಒಂದು SIR ಬರಲಿ, SIR ಅವರ ಕೆಲಸ ಮಾಡಲಿ. ಎಲೆಕ್ಷನ್ ಕಮಿಷನ್ ನಾವು ನಂಬಿರೋರು. ಎಲೆಕ್ಷನ್ ಕಮಿಷನರ್ ಏನು ಮಾಡ್ತಾರೋ ಅದು ಜನಪರವಾಗಿ, ಅದು ಒಂದು ನಿಜವಾಗ್ಲೂ ಜನರ ಹಿತಕ್ಕಾಗಿ, ಅದು ಪ್ರಜಾಪ್ರಭುತ್ವ ಒಳ್ಳೆಯದಕ್ಕಾಗಿ ಮಾಡಲಿ ಅಂತ ನಾನು ಭಾವಿಸ್ತೀನಿ. ನಮಗೆ ಇವತ್ತಿನ ದಿನ ನಮ್ಮ ಜೊತೆ ಬರಬೇಕು ಅಂದರೆ ನಿಮಗೆ ಸಮಾಜ ಒಪ್ಪೋರಾಗ. ನೀವು ಎಲ್ಲರೂ ಸರಿ ಸಮಾನರು. ನಾವು ಸಮಾಜ ಅನ್ನೋ ಸಂವಿಧಾನ ನಮ್ಮ ಸಿದ್ಧಾಂತದ ಬಲದಿಂದ ನಾವು ಕಟ್ಟಬಲ್ಲೆ. ಆ ಸಿದ್ಧಾಂತ ನೀವು ಒಪ್ಪಿದ್ರೆ ನಿಮ್ಗೆ ಸರಿ ಅನ್ಸಿದ್ರೆ ನೀವು ಯಾವುದೇ ಜಾತಿಯವರು, ಲಿಂಗದವರು, ಧರ್ಮದವರು, ಮಾತೃಭಾಷೆ ಆಗಿರೋರು, ಊರಿನವರಾಗಿರಲಿ, ನೀವು ನಮ್ಮ ಸಮಾಜ ಒಪ್ಪೋದ್ರೆ ನೀವು ನಮ್ಮವರೇ. ಸೊ ಸಮಾಜ ಒಪ್ಪದ್ಮೇಲೆ ನೀವು ಏನು ಮಾಡಬೇಕು ಅಂದರೆ ನಮ್ಮ ಜೊತೆ ಜನಜಾಗೃತಿ ವಿಚಾರಗಳಾಗಿರ್ಬೋದು, ನಮ್ಮ ಹೋರಾಟಗಳಾಗಿರ್ಬೋದು, ಮತ್ತು ಮುಖ್ಯವಾಗಿ ಸೇವೆ ಮಾಡೋದಾಗಿರ್ಬೋದು, ಇದನ್ನು ಮುಂದುವರಿಸಿ ಆ ದಿಕ್ಕಿನಲ್ಲಿ ನಾವು ಕೆಲಸ ಮಾಡಿದ್ರೆ ಮಸ್ಕಿನ ನಾವು ನಿಜರು ಉತ್ತಮ ರೀತಿ ಕಟ್ಬೋದು. ಯುವಕರು ಇವತ್ತು ಭಾಳ ಒಂದು ರೀತಿ ಫ್ರಸ್ಟ್ರೇಷನ್ ಆಗ್ಬಿಟ್ಟಿದೆ. ಈ ಪಕ್ಷಗಳು ಯಾವುದೇ ರೀತಿ ಜನಪರವಾಗಿ ನಿಂತಿಲ್ಲ. ಈ ಪಕ್ಷಗಳು ಬರೀ ಅವ್ರವ್ರ ಬೇಳೆ ಬೇಯಿಸ್ಕೊಳ್ತಾ ಇದ್ದಾರೆ. ಅವ್ರು ನಿಜವಾಗ್ಲೂ ಅದರ ಔಟ್ ಆಫ್ ಟಚ್ ವಿತ್ ರಿಯಾಲಿಟಿ ಅಂತ ಗೊತ್ತಾಗ್ಬಿಟ್ಟಿದೆ. ಸೊ ಯುವಕರ ಉದ್ಯೋಗದ ವಿಚಾರವಾಗಿರ್ಬೋದು, ಈ ಉತ್ತರ ಕರ್ನಾಟಕದ ಅಭಿವೃದ್ಧಿ ವಿಚಾರ ಆಗಿರ್ಬೋದು, ಇದೆಲ್ಲ ನಿರ್ಲಕ್ಷ್ಯ ಆಗ್ತಾ ಇದೆ. ನಮಗೇನು ಬೇಕು ಅಂದರೆ ಯುವಕರು ಇನ್ವಾಲ್ವ್ ಆಗೋದು ಬೇಕಾಗಿದೆ. ಇನ್ವಾಲ್ವ್ ಆದರೂ ಕೂಡ ಒಂದು ಸಮಾಜ ಸಿದ್ಧಾಂತ ಇನ್ವಾಲ್ವ್ ಆಗಿ, ಒಂದು ದೇಶ ಸೇವೆ ರೀತಿಯ ಇನ್ವಾಲ್ವ್ ಆಗಿ